Date 2020-21. Clear? ಇಷ್ಟುವರೆದು ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2020. ಇದು ಡೇಟ್ ಎಷ್ಟ? 31st March 2020. ಇದು 2018 ಬರುದಿಲ್ಲ. ಆಯ್ತಾ? ಇಷ್ಟ ಆದ ತಕ್ಷಣ ನೀವೇನ್ ಹೋಗ್ಬೇಕು? ಟೇಬಲ್ ಹಾಕ್ತೀರಿ. ಟೇಬಲ್ ಹಾಕಿ ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್ ಯಾವ ತಗೋರಿ? ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್ ತಗೋಬೇಕು. ಯಾವ್ದಾ? ಇಲ್ಲ ನೋಡಿದ್ರು. ಇದು ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್ 90,000 ಐತಿ. ಈ ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್ ತಗೊಂಡು ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಅಂಡ್ ಎಲ್ ಅಕೌಂಟ್ 90,000 ತಗೋತೀರಿ. ಕ್ಲಿಯರ್? ಫಸ್ಟ್ ಪಾಯಿಂಟ್. ಇಷ್ಟು ತಗೊಂಡು ನೀವ್ ಏನ್ ಮಾಡ್ಬೇಕಂತ ಕೇಳಿದ್ರ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು? ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ ಹೋಗ್ಬೇಕು. ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್. ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಸೈಡ್ ಹೋಗಿ ಆ ಡೆಬಿಟ್ ಸೈಡ್ ಅಲ್ಲಿ ಐಟಮ್ಸ್ ನಾಟ್ ರಿಲೇಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್ ಯು ಹ್ಯಾವ್ ಟು ಟೇಕ್. ಪಿ ಅಂಡ್ ಎಲ್ ಅಕೌಂಟ್ ಸಂಬಂಧ ಇಲ್ಲದ ಐಟಮ್ಗಳು ಯಾವ ಅದಾವು ಅವನ್ ತಗೋಬೇಕು. ठीक संबंध इरतಕ್ಕಂಥದ್ದು. Opening stock is related to trading account, purchase is related to trading account, gross profit is related to trading account, salary and wages is related to trading account, rent and tax is related to trading account, household expense ಇಲ್ಲಿ ಸಂಬಂಧ ಇಲ್ಲ. ठीक household expense, personal expense ಇದ್ರಾಗ ಪಿ ಅಂಡ್ ಎಲ್ ಬರುವುದಿಲ್ಲ. ಇದು ಒಂದೇ ಐಟಮ್ ತಗೋಬೇಕು ನೋಡಿ. ಇದನ್ನ this is the first item you take. ಎಲ್ಲಿ? ಇನ್ನರ್ ಕಾಲಮ್ ಮಾರ್ಕಿಂಗ್ ಮಾಡಕತ್ತೀನಿ ನೋಡಿ. 9 ಒಂದೇ ಐಟಮ್. ಸೆಕೆಂಡ್ ಐಟಮ್ ಡಿಸ್ಅಲೌಡ್ ಇಸ್ ಇನ್ಕಮ್ ಟ್ಯಾಕ್ಸ್. ಎರಡನೇ ಐಟಮ್ ಡಿಸ್ಅಲೌಡ್ ಹಾಕಿದ್ರೆ ಇನ್ಕಮ್ ಟ್ಯಾಕ್ಸ್ ತಗೋರಿ. ನೀವು ಯಾರೇ ಕ್ಯಾಲ್ಕುಲೇಟರ್ ತಗೋಕತ್ತೀರ ನೋಟ್ ಮಾಡ್ಕೋತ ಹೋಗ್ರಿ. ಎರಡನೇ ಐಟಮ್ ನೆಟ್ ಪ್ರಾಫಿಟ್ ಔಟರ್ ಕಾಲಮ್ ಬರಿಬೇಕು. ಫಸ್ಟ್ ಐಟಮ್ ಏನ್ ಬರಿತೀರಿ? ಆಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್. ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಫಸ್ಟ್ ಐಟಮ್ ಯಾವ್ದು ಕೇಳಿದ್ರ? ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ 14,900. ಯಾರೇ ಬರ್ಕೋಕತ್ತೀರ ಬರ್ಕೋರಿ. ರಫ್ದಾಗ ಸಣ್ಣಂಗ್ ಬರ್ಕೊಂತ ಹೋಗ್ರಿ. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್ 14,900. ಇನ್ಕಮ್ ಟ್ಯಾಕ್ಸ್ 3,000. ಇನ್ಕಮ್ ಟ್ಯಾಕ್ಸ್ ಅಂತರ ಪೋಸ್ಟೇಜ್ ಇದು ಬಿಸ್ನೆಸ್ ಸಂಬಂಧ ಐತಿ. ಡೊನೇಷನ್ ಇಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಥರ್ಡ್ ಐಟಮ್ ಯು ಟೇಕ್ ಡೊನೇಷನ್ 2,600. ಬರ್ಯಾಕತ್ತೀರ ಬರೀರಿ ಪಟ. ಡೊನೇಷನ್ ಥರ್ಡ್ ಐಟಮ್ 2,600. ಫೋರ್ತ್ ಐಟಮ್ ಇನ್ಕಮ್ ಟ್ಯಾಕ್ಸ್ ಸಾರಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್. ನಾಲ್ಕನೇದು ಯಾವ್ದ? ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಬಿಸ್ನೆಸ್ ಅವಶ್ಯಕತೆ ಇಲ್ಲ. ठीक ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್. ಅಡ್ಮಿಟ್ ಫೀ ಬಿಸ್ನೆಸ್ ಬೇಕಾಗ್ತದೆ. ನೆಕ್ಸ್ಟ್ ಈಸ್ ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್. ನಾ ಬರಿಸಿನ ಎಲ್ಲಾ ಪ್ರೊವಿಷನ್ಗಳು ಡಿಸ್ಅಲೌ ಮಾಡ್ಬೇಕಂತೇಳಿ ಅದಕ್ಕೆ ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ತಗೋರಿ. ಒಂದನೇದು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸ್, ಎರಡನೇದು ಇನ್ಕಮ್ ಟ್ಯಾಕ್ಸ್, ಮೂರನೇದು ಡೊನೇಷನ್, ನಾಲ್ಕನೇದು ಇನ್ಶೂರೆನ್ಸ್ ಪ್ರೀಮಿಯಂ, ಐದನೇದು ಪ್ರೊವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್. ಹೌದಾ? ಇಷ್ಟಾಂತರ ಹಂಗ ತೆಳಗೋಗ್ರಿ. ಇವಾಂತರ ಯಾವ್ದವು? ನೆಕ್ಸ್ಟ್ ಐಟಮ್ ಪ್ರೊವಿಷನ್ ಫಾರ್ ಇನ್ಕಮ್ ಬ್ಯಾಡ್ ಡೇಟ್ ತಗೋರಿ.
ಬ್ಯಾಡ್ ಡೇಟ್ ಅಲವೇಬಲ್ ಬಿಟ್ ಬಿಡ್ರಿ, ಸನ್ರಿ ಎಕ್ಸ್ಪೆನ್ಸ್ ಅಲವೇಬಲ್ ಬಿಟ್ ಬಿಡ್ರಿ, ಡೆಪ್ರಿಸಿಯೇಷನ್ ಇದು ಕೊಟ್ಟಾನೆ ಅದನ್ನ ತಗೋರಿ. ಡೆಪ್ರಿಸಿಯೇಷನ್ ಎಷ್ಟನೇ ಐಟಮ್ ಬತ್ತು? 5ನೇ ಐಟಮ್. ಡೆಪ್ರಿಸಿಯೇಷನ್ ತಗೊಂಡ್ಮೇಲೆ ಹಂಗ ಕೆಳಗೆ ಅಡ್ಜಸ್ಟ್ಮೆಂಟ್ ಹೋಗ್ರಿ. ಎಲ್ಲೋರಿ ಅಡ್ಜಸ್ಟ್ಮೆಂಟ್ ಹೋಗ್ರಿ. ಅಡ್ಜಸ್ಟ್ಮೆಂಟ್ ದಾಗ ಒಂದೇ ಅಡ್ಜಸ್ಟ್ಮೆಂಟ್ ನೋಡ್ರಿ ಏನೈತಿ? ಹೀಸ್ ಗ್ರಾಸ್ ಸ್ಯಾಲರಿ ಈಸ್ ₹16,000 ಅಂತ ಹೇಳ್ತಾ ಇದು ಸ್ಯಾಲರಿ ಇನ್ಕಮ್ ದಾಗ ಬರ್ತೈತಿ ಆಯ್ತಾ ಕಂಪ್ನಿದು. ಅಂಡ್ ಕಾಂಟ್ರಿಬ್ಯೂಟೆಡ್ 10% of his salary towards recognized provident fund ಐತಿ. ಇದು ಟ್ಯಾಕ್ಸ್ ಇಂದ ಎಕ್ಸಮ್ಟ್ ಆಗ್ತೈತಿ ಈ ಕಾಂಟ್ರಿಬ್ಯೂಷನ್. ठीक then purchases include 4,000 paid as advance to supplier. purchase ಆಗ 4,000 ಅಡ್ವಾನ್ಸ್ ಕೊಟ್ಟಿದಿಲ್ಲ, ಇದು ಡಿಸ್ಅಲೌ ಬೇಕು. ಇದು ಎಲ್ಲಿ ಬರ್ರಿ? ನೆಕ್ಸ್ಟ್ ಐಟಮ್ ನಂಬರ್ 8 ಬಂದು ನೋಡ್ರಿ. ಪ್ರೊವಿಷನ್ ಫಾರ್ ಬ್ಯಾಡ್ ಡೇಟ್ ಆಗ್ತಲೆ ನೆಕ್ಸ್ಟ್ ಡಿಸ್ಅಲೌಡ್ ಯಾವ್ದು ಕೇಳಿದ್ರ? ಅಡ್ವಾನ್ಸ್ ಟು ಸಪ್ಲೈಯರ್ 4,000. ठीक ಅಡ್ವಾನ್ಸ್ ಟು ಸಪ್ಲೈಯರ್ 4,000. ठीक ಇವು ಡೇಟ್ ಎಲ್ಲ ತಪ್ಪ ಬಿದ್ದವ, ಯಾವ ಬುಕ್ ಬರ್ದ ನನಗೂ ಗೊತ್ತಿಲ್ಲ. ಈ ಅಡ್ವಾನ್ಸ್ ಇದು ಡಿಸ್ಅಲೌ ಮಾಡು. ಇವು ಡೇಟ್ ತಿದ್ದಿ ಬರ್ಕೋರು. ಮಾರ್ಚ್ 2020 ಇದು ಮಾರ್ಚ್ 2020 ಮಾಡ್ರಿ. ಗೂಡ್ಸ್ ಡೆಲಿವರ್ಡ್ ಇನ್ ಏಪ್ರಿಲ್ 2020. ಗೂಡ್ಸ್ ಟು ಬಿ ಡೆಲಿವರ್ಡ್ ಇನ್ ಏಪ್ರಿಲ್ 2020 ಮಾಡ್ರಿ. ಇದು ಐಟಮ್ ಎಲ್ಲಿ ಬರ್ರಿ? ಲೆಸ್ ಐಟಮ್ ದಾಗ ಬರ್ರಿ. ರೆಂಟ್ ಅಂಡ್ ಟ್ಯಾಕ್ಸ್ ಇನ್ಕ್ಲೂಡ್ 1,200 being ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಆನ್ ಬಿಲ್ಡಿಂಗ್ ಲೆಟ್ ಔಟ್. ಇದು ಬಿಲ್ಡಿಂಗ್ ಸಂಬಂಧ ಐತಿ, ಅದಕ್ಕೆ ಇದನ್ನು ಡಿಸ್ಅಲೌ ಮಾಡ್ರಿ. ನೆಕ್ಸ್ಟ್ ಯಾವುದು? ಇದಕ್ಕಿಂತ ಪೈಲೆ ಯಾವ್ದು ಬರ್ದ್ರಿ? ಅಡ್ವಾನ್ಸ್ ಟು ಸಪ್ಲೈಯರ್ 4,000. ಮುನ್ಸಿಪಲ್ ಟ್ಯಾಕ್ಸ್ 1,200 ಡಿಸ್ಅಲೌ ಮಾಡ್ರಿ. ಡೊನೇಷನ್ಸ್ ಆರ್ ಪೇಡ್, ಡೊನೇಷನ್ ಡಿಸ್ಅಲೌ ಮಾಡ್ರಿ. ಡೊನೇಷನ್ ಎಲ್ಲಿ ಮ್ಯಾಲ ಐತಿ ನೋಡ್ರಿ, ನಾನು ನೋಡ್ಲಿಕ್ಕೆ ಕಾಣಲಿಲ್ಲ ನಂಗೆ. ಇನ್ಕ ಡೊನೇಷನ್ ಐತಿ ನೋಡ್ರಿ, ಪೋಸ್ಟೇಜ್ ಕೆಳಗೆ ಐತಿ ನೋಡ್ರಿ ಡೊನೇಷನ್. ಇನ್ಕ ಡಿಸ್ಅಲೌ ಮಾಡಂತ ಇದೀನಿ, ನೆನಪಿದ್ದೇನ್ರಿ? ಮಾಡಿದಿರಿ ಡೊನೇಷನ್ ಡಿಸ್ಅಲೌ? ಹಾ ರೀ ಸರ್ ಮಾಡಿ. ಡೊನೇಷನ್ ಆಗೈತಿ ಅದು. ಅದಕ್ಕೆ ನಿಮ್ಸ್ ವಿಚಾರ ಮಾಡ್ಬೇಡ್ರಿ, ಅದನ್ನ ಇಲ್ಲಿ ಸಂಬಂಧ ಬರುದಿಲ್ಲ. ಮುಂದಿನ 6ನೇ ಸೆಮ್ಗೆ ಬರ್ತೈತಿ ಅದ. ಸನ್ರಿ ಎಕ್ಸ್ಪೆನ್ಸ್ ಇನ್ಕ್ಲೂಡ್ 200 paid for books for his employment ಐತಿ. ಎಂಪ್ಲಾಯ್ಮೆಂಟ್ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕ ತಂದು ಬಿಸ್ನೆಸ್ ದಾಗ ಹಾಕಿದ, ಅದು ಡಿಸ್ಅಲೌ ಆಗ್ತೈತಿ. ಇದನ್ನೊಂದು ತಗೋರಿ ಡಿಸ್ಅಲೌಡ್ದಾಗ ಆಯ್ತಾ. ಡೆಪ್ರಿಸಿಯೇಷನ್ ಪರ್ಮಿಷಬಲ್ ಆಸ್ ಪರ್ ರೂಲ್ಸ್ 1,200 ಐತಿ, ಲೆಸ್ ಆಗಿ ಬರ್ತೈತಿ, ಆಡ್ ದಾಗಲ್ಲ. ಇವೆಲ್ಲ ಐಟಮ್ ಕೂಡ್ಸಿದ್ರೆ ಯಾರು ಹೇಳ್ರಿ ನನಗೆ ಎಷ್ಟಾಗೈತಿ ಟೋಟಲ್? ಈಗ ನಾ ಹೇಳ್ಕೊತ ಅದನ್ನ ಇಟ್ಟು ಐಟಮ್ಗಳು ಕೂಡಿಸ್ಬೇಕು. ಯಾರೇ ಮಾಡಿದಿರೇನ್? ಇಲ್ಲ ಕ್ಯಾಲ್ಕುಲೇಟರ್ ಹೊಟ್ಟಿ ಬರಬರ ಹೇಳ್ತೇನೆ. 1ನೇ ಡೇಟ್ ತಗೋರಿ, 90,000 ನೆಟ್ ಪ್ರಾಫಿಟ್ ತಗೋರಿ ಕ್ಯಾಲ್ಕುಲೇಟರ್ದಾಗ. ಬರ್ದಿ 90,000 ಕ್ಯಾಲ್ಕುಲೇಟರ್ದಾಗ. 90,000 ಅಂತ ಪೈಲಾ ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಯಾವ್ದು ಕೇಳಿದ್ರ? ಹೌಸ್ ಹೋಲ್ಡ್ 14,900 ತಗೋರಿ, ಪ್ಲಸ್ 14,900 ಆಯ್ತು. ಇನ್ಕಮ್ ಟ್ಯಾಕ್ಸ್ 3,000 ತಗೋರಿ, ಪ್ಲಸ್ 3,000 ಪ್ಲಸ್ ಡೊನೇಷನ್ 2,600 ಬರೀರಿ, ಪ್ಲಸ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ 2,800 ಬರೀರಿ ಆಯ್ತು. ಬ್ಯಾಡ್ ಡೇಟ್ ಪ್ರೊವಿಷನ್ 1,000 ಬರೀರಿ. ಡೆಪ್ರಿಸಿಯೇಷನ್ ನೋಡ್ರಿ ನೆಕ್ಸ್ಟ್ ಐಟಮ್ 1,500 ಐತಿ, ಬರೀರಿ ಕೂಡ್ಸಿರಿ, ಪ್ಲಸ್ 1,500 ಆಯ್ತು. ಇದಾದ್ಮೇಲೆ ಇದು ಸ್ಯಾಲರಿ ಇನ್ಕಮ್ ಐಟಮ್ ಬಿಡ್ರಿ. 4,000 ರೂಪಾಯಿ ಅಡ್ವಾನ್ಸ್ ಟು ಸಪ್ಲೈಯರ್ ಅಂತೇಳಿ ಬರಿಬೇಕು ಹೆಡ್ಡಿಂಗ್. 4,000 ಕೂಡ್ಸ್ರಿ 4,000 ಎರಡನೇ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಮುನ್ಸಿಪಲ್ ಟ್ಯಾಕ್ಸ್ 1,200 ಕೂಡ್ಸ್ರಿ. ಮುನ್ಸಿಪಲ್ ಟ್ಯಾಕ್ಸ್ 1,200
ಕೂಡ್ಸಿದ್ರಿ books purchased 200 ಕೂಡ್ಸಿ ಎಟ್ಟ ಅಂತ ಹೇಳ್ತೀನಿ ಯಾರ ಪಟ್ನ 1,47,200. ಅದನ್ನ ಬರ್ದಿಟ್ಕೋರಿ ಎಲ್ಲಾರೆ ಪರ್ತ್ ಅಂದ್ರೆ ಯಾವ್ದಾಗಿ ನೆಟ್ ಪ್ರಾಫಿಟ್ ಆಡ್ ಮಾಡೋ ಐಟಮ್ ಎಲ್ಲ ಕೂಡ್ಸಿಟ್ ಆಗ್ತತಿ ಇಷ್ಟು ಪೂರಾ ದಂಟಕ ಹೋಗ್ಬೇಕು ಮೇಲಿಂದ ತೆಳತಕ ನಾ ಹೆಂಗ್ ಬನ್ನಿ ನೆಟ್ ಪ್ರಾಫಿಟ್ ತಗೊಂಡಿ ಡೆಬಿಟ್ ಸೈಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ತಗೋತಾ ಎಲ್ಲಿಗೆ ಹೋದ್ನಿ ಲಾಸ್ಟ್ ಅಡ್ಜಸ್ಟ್ಮೆಂಟ್ ತಕ ಹೋಗಿದ್ದೀನಿ ಕ್ಲಿಯರ್ ಆಯ್ತು ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕು ಲೆಸ್ ಹೆಡ್ಡಿಂಗ್ ಹಾಕ್ಬೇಕು ಬರ್ಕೊಂತ ಹೋಗ್ಬೇಕು ಲೆಸ್ ಹೆಡ್ಡಿಂಗ್ ದಾಗ ಕ್ರೆಡಿಟ್ ಸೈಡ್ ಹೋಗ್ಬೇಕು ಪಿ ಅಂಡ್ ಅಕೌಂಟ್ ಕ್ರೆಡಿಟ್ ಸೈಡ್ ಪಿ ಅಂಡ್ ಅಕೌಂಟ್ ಕ್ರೆಡಿಟ್ ದಾಗ ಹೋದ್ರ ಒಂದನೇದು ಸೇಲ್ ಐತಿ ಎರಡನೇದು ಕ್ಲೋಸಿಂಗ್ ಸ್ಟಾಕ್ ಐತಿ ಬಿಸ್ನೆಸ್ ಬರ್ತಾವು ಗ್ರಾಸ್ ಪ್ರಾಫಿಟ್ ಬಿಸ್ನೆಸ್ ಬರತ್ತಿ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪ್ನಿ ಐತಿ ನೋಡ್ರಿ ಐತಿ ಇದು ಬಿಸ್ನೆಸ್ ಸಂಬಂಧ ಇಲ್ಲ ಇದು ಡಿವಿಡೆಂಡ್ ಎಲ್ಲಿ ಬರುತ್ತೆ ಕಂಪ್ನಿಗೆ ಶೇರ್ ತಗೊಂಡ್ರೆ ಬರ್ತೈತಿ ಬಿಸ್ನೆಸ್ ಇಂದ ಅಲ್ಲ ಅದಕ್ಕ ಇದನ್ನ ತಗೋರಿ ಎಷ್ಟ 2,000 ರೂಪಾಯಿ ಒಂದೇ ಐಟಮ್ 2,000 ರೂಪಾಯಿ ಕ್ಯಾಲ್ಕುಲೇಟರ್ ತಗೋರಿ ತಗೊಂಡ್ರಿ 2,000 ರೂಪಾಯಿ ಆಂತರ Sir, 40,900 ಹೇಳ್ರಿ 14,900 ಹೇಳ್ರಿ. ಎಲ್ಲಿ 14,900 Household expense is 14,900. ಅದ್ನ್ಯಾಕ್ ತಗೊಂಡ್ರಿ ಯಾಕೆ ಬರ್ತದ್ರಿ ಇನ್ಕದ ಕೇಳಿ ಇನ್ಕಮ್ 14,900 ಹೇಳಿಲ್ಲ ನಾ ಎಷ್ಟು ಹೇಳಿದ್ನಿ ಅಷ್ಟೇ ಹೇಳಿರಿ ಸರ್. ನೆಟ್ ಪ್ರಾಫಿಟ್ ದಾಗಿನು ಕೂಡ್ಸುವ ಐಟಮ್ಗಳು ಡೆಬಿಟ್ ಸೈಡ್ ಬರ್ತಾವು ಅಡಿ ಡೆಬಿಟ್ ಸೈಡ್ ಪಾರ್ಟ್ ಮುಗೀತು ಆಯ್ತಾ ಇನ್ನ ಲೆಸ್ ಹೆಡ್ಡಿಂಗ್ ಆಗ್ಬೇಕು ಅಲ್ಲಿ ಏನ್ ಬರಿಬೇಕು ಅದರ್ ಹೆಡ್ ಇನ್ಕಮ್ ಲೆಸ್ ಅದರ್ ಹೆಡ್ ಇನ್ಕಮ್ ಅಲೌವಬಲ್ ಎಕ್ಸ್ಪೆನ್ಸ್ ಇದು ಹೆಡ್ಡಿಂಗ್ ಐತೆ ಅಲ್ಲಿ ಲೆಸ್ ಅದರ್ ಹೆಡ್ ಇನ್ಕಮ್ ಅಲೌವಬಲ್ ಎಕ್ಸ್ಪೆನ್ಸ್ ಎಲ್ಲಿ ಇರ್ತಾವ ಕೇಳಿದ್ರ ಪಿ ಅಂಡ್ ಎಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಇರ್ತಾವು ಕ್ರೆಡಿಟ್ ಸೈಡ್ ನೋಡ್ರಿ ಸೇಲ್ ಬಿಸ್ನೆಸ್ ಸಂಬಂಧ ಇರ್ತೈತಿ ಕ್ಲೋಸಿಂಗ್ ಸ್ಟಾಕ್ ಬಿಸ್ನೆಸ್ ಸಂಬಂಧ ಬರ್ತೈತಿ ಗ್ರಾಸ್ ಪ್ರಾಫಿಟ್ ಬಿಸ್ನೆಸ್ ಸಂಬಂಧ ಬರ್ತೈತಿ ಡಿವಿಡೆಂಡ್ ಬಿಸ್ನೆಸ್ ಸಂಬಂಧ ಇಲ್ಲ ಇದು 2,000 ರೂಪಾಯಿ ತಗೋರಿ ರೆಂಟ್ ಫ್ರಮ್ ಬಿಲ್ಡಿಂಗ್ ಇದು ಬಿಸ್ನೆಸ್ ಸಂಬಂಧ ಅಲ್ಲ ಹೌಸ್ ಪ್ರಾಪರ್ಟಿ ಇನ್ಕಮ್ ಇದೆ ಇದು ಸಂಬಂಧ ಇಲ್ಲ ಇವೆರಡು ಕೂಡಿ 14,000 ಆಗ್ತೈತಿ 2,000 ರೂಪಾಯಿ ಡಿವಿಡೆಂಡ್ ರೆಂಟ್ 12,000 ಟೋಟಲ್ 14,000 ಆಗ್ತೈತೋ ಇಲ್ಲೋ ಆಗ್ತೈತಿ ಅದು 14,000 ತಗೊಳ್ಳೋದು ಕೆಳಗ ಅಡ್ಜಸ್ಟ್ಮೆಂಟ್ ದಾಗ ಹೋಗ್ರಿ ಯಾವ ಇದಾವನ್ ನೋಡ್ರಿ ಇದು ಸ್ಯಾಲ್ರಿ ಅಂತೂ ಎರಡನೇ ಹೆಡ್ ಬರ್ತಿದ್ದ ಫಸ್ಟ್ ಹೆಡ್ ಕ್ಯಾಲ್ಕುಲೇಟ್ ಮಾಡ್ತೀನಿ ಆಮೇಲೆ ಎರಡನೇದು ಯಾವ್ದು ಕೇಳಿದ್ರ ಪರ್ಚೇಸ್ ಬುಕ್ ಅಡ್ಜಸ್ಟ್ಮೆಂಟ್ ಆಗೈತಿ ರೆಂಟ್ ಆಗೈತಿ ಡೊನೇಷನ್ ಆಗೈತಿ ಸನ್ರಿ ಎಕ್ಸ್ಪೆನ್ಸ್ ಆಗೈತಿ ಡೆಪ್ರಿಸಿಯೇಷನ್ 1,200 ಅಲೌಬಲ್ ಐತಿ ಟೀತಾ ಇದನ್ನ ಲೆಸ್ ಆಗಿ ತಗೋಬೇಕು ಅಡ್ಜಸ್ಟ್ಮೆಂಟ್ ಆಗಿದ್ದದ್ದು ಸರಿಯಾಗಿ ನೆನ್ಬಿಟ್ಕೋರಿ 1,200 ಅದು 14,000 ಇದೊಂದು 1,200 ಕೂಡಿಸಿ ಎಷ್ಟಾಯ್ತು 15,200 ಆಗತ್ತಿ 15,200 ಇನ್ಕಾತ್ರ ಕಳಿ ಇನ್ಕಾ ಟೋಟಲ್ ಮಾಡಿದ್ರಿಲ್ಲ 15,200 ತೆಗೀರಿ ನಂಗೆ ಆನ್ಸರ್ ಎಟ್ ಬತ್ ಹೇಳ್ರಿ 1,06,000. 1,06,000 1,06,000 is the income from business. Clear? ಏನ್ ಡೌಟ್ ಐತಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಬಂತು ನಿಮಗೆ ಅರ್ಥ ಐತಿ ಆನ್ಸರ್ ಗೊತ್ತಾಯ್ತು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದು 1,06,000 ಬಂತು ಇನ್ನು ಸ್ಯಾಲ್ರಿ ಇನ್ಕಮ್ 16,000 ರೂಪಾಯಿ ಕೊಡೋದಿಲ್ಲ ಇಲ್ಲ ಆದ್ರ ಈ ಸಲ ನೀವು ಸ್ಯಾಲ್ರಿ ಇನ್ಕಮ್ 16,000 ಬರುದಿಲ್ಲ ಸರಿಯಾಗಿ ನೆನ್ಪಿಟ್ಕೋರಿ ನಿಮಗ ಬರೀ ಏನ್ ಕೇಳ್ತಾ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೇಳ್ತಾ ಕ್ಯಾಲ್ಕುಲೇಷನ್ ಮಾಡಾಕ ಇಲ್ರ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೇಳ್ತಾ ಇಳಿದ್ರೆ ಏನ್ ಮಾಡ್ತಾನ ಇನ್ಕಮ್ ಫ್ರಮ್ ಬಿಸ್ನೆಸ್ ಇಲ್ಲಿ 3 ಹೆಡ್ ಇದಾವ್ ಸರಿಯಾಗಿ ನೆನ್ಪಿಟ್ಕೋರಿ ಗ್ರಾಸ್ ಸ್ಯಾಲ್ರಿ ಎಟ್ಟೈತಿ ಹೇಳ್ರಿ 1ನೇ ಪಾಯಿಂಟ್ ನಾಗ ನಂಗೆ ಎಷ್ಟೈತಿ 1ನೇ ಪಾಯಿಂಟ್ ನಾಗ ಗ್ರಾಸ್ ಸ್ಯಾಲ್ರಿ 16,000. ಆ 16,000 ಗ್ರಾಸ್ ಸ್ಯಾಲರಿ ಬರಿಬೇಕು ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟೈತಿ ನಿಮ್ಮದು ಸ್ಟಡಿ ಮಾಡಿದ್ರೆ ನಿಲ್ ಸ್ಯಾಲರಿ ಇನ್ಕಮ್ 30%. 30%. 30%. ಯಾರು 30% ಅನ್ನೋರ ಒಂದ್ ಹೆಸರು ಹೇಳ್ರಿ
50,000 sir. 50,000 ರೀ ಅಂದ್ರೆ ರೀ ಇದನ್ರಿ ಹೌಸ್ ಪ್ರಾಪರ್ಟಿ ಅನ್ಕೊಂಡು ಹೌಸ್ ಪ್ರಾಪರ್ಟಿ ಅನ್ಕೊಂಡ್ರಿ ಅವ್ನ 50,000 ಇಲ್ಲದ್ರೆ ಇನ್ಕಮ್ ಐತಿ ಅಟ್ಟೆಲ್ಲ ಬರೋಬರಿ ಹೇಳೋದು ಕೇಳಿ ಸರಿಯಾಗಿ. ಈಗ 16,000 ಇನ್ಕಮ್ ಐತಿ, 50,000 ಸ್ಟ್ಯಾಂಡರ್ಡ್ ಡಿಡಕ್ಷನ್. ಯಾವ ಕಡಿಮೆ ಆಗ್ತದೆ ಅದನ್ನ ಕೊಡ್ಬೇಕು ನೀವು. ಅದಕ್ಕೆ 16,000 ಕಡಿಮೆ ಐತಿ, ಸ್ಯಾಲ್ರಿ ಇನ್ಕಮ್ 0 ಆಗ್ತೈತಿ. ಸರಿಯಾಗಿ ನೆನ್ಪಿಟ್ಕೋರಿ. ಆಕತಿ ಸ್ಯಾಲ್ರಿ ಇನ್ಕಮ್ ಎಷ್ಟು ಕೇಳಿದ್ರೆ 0. ಫಸ್ಟ್ ಏನ್ ಬರೀರಿ ಅಂದ್ರೆ ಹೆಡ್ಡಿಂಗ್ ದಾಗ ಇನ್ಕಮ್ ಫ್ರಮ್ ಸ್ಯಾಲ್ರಿ ಹೆಡ್ಡಿಂಗ್ ಹಾಕ್ರಿ. ಹೇಳೋದು ಕೇಳ್ರಿ ಇಲ್ಲಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಹೆಡ್ಡಿಂಗ್ ಹಾಕ್ರಿ. ಅದ್ರ ತೆಳಗೆ ಗ್ರಾಸ್ ಸ್ಯಾಲ್ರಿ ಅಂತ ಬರೀರಿ. ಗ್ರಾಸ್ ಸ್ಯಾಲ್ರಿ 16,000 ಬರೀರಿ. ಲೆಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ಆರ್ ಆಕ್ಚುಯಲ್ ಇನ್ಕಮ್ ವಿಚ್ ಎವರ್ ಇಸ್ ಲೆಸ್. ಇಷ್ಟು ಬರೆಯೋದಾ 16,000 ಕಳೆಯೋದಾ ಇನ್ಕಮ್ ಫ್ರಮ್ ಸ್ಯಾಲ್ರಿ 0 ಬರೆಯೋದು. ಸರಿಯಾಗಿ ನೆನ್ಪಿಟ್ಕೊಡ್. ಮತ್ತ ಬುಕ್ ದಾಗ 16,000 ಕೊಡ ಅಂತ 16,000 ಟ್ಯಾಲಿ ಮಾಡ್ಯಾರಿ. ಇದು ಹಳಿ ಬುಕ್ ದಾಗ ಹೆಂಗಿದ್ದಂಗ ಕೊಡಿದ ಯಾವ ಸ್ಯಾಲ್ರಿ ಇನ್ಕಮ್ 0 ಆಯ್ತು. ಕೆಲ್ಸ ಆತಿತ್ತು ಇಲ್ಲೋ? ಸ್ಯಾಲ್ರಿ ಇನ್ಕಮ್ 0 ಆಯ್ತು. ಇನ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡ್ಬೇಕ. ಟೀತಾ 1ನೇ ಹೆಡ್ ಸ್ಯಾಲ್ರಿ ಆಯ್ತು. 2ನೇ ಹೆಡ್ ಹೌಸ್ ಪ್ರಾಪರ್ಟಿ ಒಳಗ ರೆಂಟ್ ಫ್ರಮ್ ಬಿಲ್ಡಿಂಗ್ ಎಟ್ ಐತಿ? ಯಾರು ಹೇಳಿ ಪಟ್ನ? 12,000 ರೀ. 12,000 ರೆಂಟ್ ಐತಿ. 12,000 ಒಂದೇ ಐತಿ. 12,000 ಏನನ್ನೋದ್ರ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ಅನ್ನೋದು. ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್. ಎಲ್ಲಿ ಒಂದ್ ಕೊಡ ನೋಡಿ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಅಂತ ತಿಳ್ಕೊಂಡು. ಎಲ್ಲಿ 1,200. 1,200 ಐತಿ. 200. 1,200 ಏನ್ ಮಾಡೋದು ಅಂದ್ರ ಗ್ರಾಸ್ ಎನ್ಯುವಲ್ ವ್ಯಾಲ್ಯೂ ರೆಂಟಲ್ ವ್ಯಾಲ್ಯೂದಾಗ ಕಳಿತೀರಿ. 12,000ದಾಗ 1,200 ಕಳೆದ್ರಿ ಅಂದ್ರೆ ಎಷ್ಟು ಉಳಿತು? 10,800. 10,800 ಏನಂತ ಕೇಳಿದ್ರ ಎನ್ಯುವಲ್ ವ್ಯಾಲ್ಯೂ. ಹೌದಾ? ಆ ಎನ್ಯುವಲ್ ವ್ಯಾಲ್ಯೂಗೆ ಡಿಡಕ್ಷನ್ ಆಗ್ತಾರೆ. ಯಾವ ಸೆಕ್ಷನ್? Under section 24. ಗುಡ್. ಯಾರ ಅಕ್ಷತಾ ಏನ? ಅಂಡರ್ ಸೆಕ್ಷನ್ 24 ಹಾಕ್ತೇರಿ. ಯಾವ್ದದು? ಯಾವ ಸ್ಟ್ಯಾಂಡರ್ಡ್ ಡಿಡಕ್ಷನ್? ಎಷ್ಟು ಪರ್ಸೆಂಟ್ ಹಾಕ್ತೇರಿ? 30%. 30%. 10,800 ಮೇಲೆ 30% ಮಾಡಿ ಎಷ್ಟು ಆಗ್ತೈತಿ? 3,240. 3,240 ಕಳೆಯೋದು 10,800 ದಾಗ ಎಷ್ಟು ಬಂತು? 7,560. 10,800 minus 7,560. 7,560 3,260. ಬಂತು. ಹೌಸ್ ಪ್ರಾಪರ್ಟಿ ಇನ್ಕಮ್ ಅಟ್ಟೆ ಐತಿ ಬುಕ್ ದಾಗ. ಈಗ ನೀವ್ ಏನ್ ಮಾಡ್ಬೇಕಂತ ಕೇಳಿದ್ರೆ ಪೂರಾ ನಿಮಗ್ ಕೇಳುಲ್ಲ. ಸರಿಯಾಗಿ ನೆನ್ಬಿಟ್ಕೋರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಒಂದ ಕೇಳ್ತಾ ಇತ್ತು. ಅದ್ ಒಂದ ಕೇಳ್ತಾ ಅವಾಗ ಏನ್ ಮಾಡ್ರಿ, ನಾ ಇನ್ಕ ಹೇಳಿಲ್ಲ ನೆಟ್ ಪ್ರಾಫಿಟ್ ಆಸ್ ಪರ್ ಪಿ ಎಲ್ ಅಕೌಂಟ್ ಬರೀರಿ. ಯಾವ ಕೂಡ್ಸನ್ನಿ ಅವನ್ನೆಲ್ಲ ಕೂಡ್ಸ್ರಿ, ಯಾವ ಕಳಿ ಅನ್ನ ಕಳಿರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಬರ್ತೈತಿ. ಕ್ಲಿಯರ್ ಆಯ್ತು. ಒಂದ್ ವೇಳೆ ಮೂರನ್ನ ಮಾಡವ್ರಿದ್ರಿ ಅಂದ್ರ 1ನೇ ಹೆಡ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಹಾಕ್ರಿ. ರೋಮನ್ 1 ಇನ್ಕಮ್ ಫ್ರಮ್ ಸ್ಯಾಲ್ರಿ ಹಾಕ್ರಿ. ಗ್ರಾಸ್ ಸ್ಯಾಲ್ರಿ ಬರೀರಿ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16 ಅನ್ರಿ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 16,000 ಕಳಿರಿ. 0 ಬರೀರಿ 1ನೇ ಹೆಡ್. ಅಂತ ರೋಮನ್ 2 ಹೌಸ್ ಪ್ರಾಪರ್ಟಿ ಬರೀರಿ. ಈ ಕ್ಯಾಲ್ಕುಲೇಟ್ ಮಾಡ್ಲಿ 12,000 ತಗೋರಿ. ಮುನ್ಸಿಪಲ್ ಟ್ಯಾಕ್ಸ್ ಕಳಿರಿ. ಅನ್ಯುವಲ್ ವ್ಯಾಲ್ಯೂ ಬರ್ತೈತಿ. 30% ಡಿಡಕ್ಷನ್ ಹಾಕ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬರ್ತೈತಿ 2ನೇ ಹೆಡ್. ಆ ನಂತರ 3ನೇ ಹೆಡ್ ರೋಮನ್ 3 ಬರೀರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ರಿ. ಅದ್ರ ನೆಟ್ ಪ್ರಾಫಿಟ್ ತಗೋರಿ. ಆಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಅನ್ರಿ. ಎಲ್ಲಾ ಕೂಡ್ಸ್ರಿ. ಲೆಸ್ ಅದರ್ ಹೆಡ್ ಇನ್ಕಮ್ ಅನ್ರಿ. ಕಳಿರಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಬರ್ತೈತಿ. ಆ ನಂತರ ರೋಮನ್ 1 ರೋಮನ್ 2 ರೋಮನ್ 3 ಮೂರು ಕೂಡ್ಸ್ರಿ. ಗ್ರಾಸ್ ಟೋಟಲ್ ಇನ್ಕಮ್ ಬರ್ತೈತಿ. ಕ್ಲಿಯರ್? ಇಷ್ಟ ಮಾಡ್ರಿ. ಆದ್ರೆ ಡೇಟ್ ಮಾತ್ರ ತಪ್ಪಿದಾವು. ಡೇಟ್ ಬೇರೆ ಬರ್ತಾವು. ಸರಿಯಾಗಿ ನೆನ್ಬಿಟ್ಕೋರಿ. ಇಷ್ಟ ಬಿಡಿಸ್ರಿ ಇದನ್ನ. ಆಯ್ತು. ನೆಕ್ಸ್ಟ್ ನೋಡ್ರಿ.
ಯಾವ್ದು ಕ್ವಶನ್? Question from the following P&L account of Mr. Krishanga. Krishanga compute his income from business for the assessment year 1899 ಇದು ಡೇಟ್ ತಪ್ಪ ಐತು. ಇದು ನನಗೆ ಯಾರೋ ಹಳಿ ಬುಕ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ಹೊಸ ಬುಕ್ ಅಲ್ಲ. ಹೊಸ ಬುಕ್ ಪ್ರಾಬ್ಲಮ್ ಇದ್ರೆ ಬರೋಬರ್ ಬರ್ತೈತಿ. ಡೇಟ್ ಅಂತ ನಾವು ಬಿಟ್ಬಿಡಿ, ಡೇಟ್ ಸರಿ ನೋಡ್ರಿ. ಈಗ ನನಗೆ ಹೇಳ್ರಿ ನೆಟ್ ಪ್ರಾಫಿಟ್ ಎಷ್ಟೈತಿ? ನೆಟ್ ಪ್ರಾಫಿಟ್ ಎಷ್ಟೈತಿ? 1,47,300. ಅದನ್ನ ತಗೋತೀರಿ? 1,47,300. ತಡ್ರಿ. ಹಾ ರೀ. 1,47,300 ನೆಟ್ ಪ್ರಾಫಿಟ್ ಬರೀತೀರಿ ನೀವು. ಇದು ನೆಟ್ ಪ್ರಾಫಿಟ್ ತಗೊಂಡ್ರಿ, ಬರೋಬ್ರಿ? ಈ ನೆಟ್ ಪ್ರಾಫಿಟ್ ತಗೊಂಡು ಇದು ನೆಟ್ ಪ್ರಾಫಿಟ್ ಐತಿ. ನೆಟ್ ಪ್ರಾಫಿಟ್ ತಗೋರಿ. ಫಸ್ಟ್ ಆಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಅಂತೀರಿ, ಬರೋಬ್ರಿ? ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಅಂದು ಡೆಬಿಟ್ ಸೈಡ್ ಇಂದ ಸ್ಟಾರ್ಟ್ ಆಗೋದು. ಫಸ್ಟ್ ಐಟಮ್ ಇಂದ ಓಪನಿಂಗ್ ಸ್ಟಾಕ್ ಬರೋದಿಲ್ಲ, ಪರ್ಚೇಸ್ ಬರೋದಿಲ್ಲ, ವೇಜಸ್ ಬರೋದಿಲ್ಲ, ರೆಂಟ್ ಆನ್ ಪ್ರಿಮೈಸಸ್ ಬರೋದಿಲ್ಲ. ಬಿಲ್ಡಿಂಗ್ ಬಾಡಿ ಕೊಡ್ಬೇಕು ಬಿಸ್ನೆಸ್ ಸಲುವಾಗಿ. ರಿಪೇರ್ಸ್ ಆಫ್ ಕಾರ್ ಐತಿ, ಕಾರ್ ಬಿಸ್ನೆಸ್ ಇದ್ರೆ ಅದು ಬರೋದಿಲ್ಲ. ವೆಲ್ತ್ ಟ್ಯಾಕ್ಸ್ ಈಸ್ ಡಿಸ್ಅಲೌಡ್. ರಿಮೆಂಬರ್ ದಿಸ್. ಯಾವ್ದಾ? ವೆಲ್ತ್ ಟ್ಯಾಕ್ಸ್. ಒಂದನೇ ಪಾಯಿಂಟ್ ಯಾವ್ದಾ? ವೆಲ್ತ್ ಟ್ಯಾಕ್ಸ್ ಡಿಸ್ಅಲೌ. ಬರೆಯಾಕತ್ರ ಯಾರೇ ಕ್ಯಾಲ್ಕುಲೇಟರ್ ಮಾಡ್ಕೋತವ್ರಿ. 1,47,300 ಪ್ಲಸ್ ಎಷ್ಟು ಮಾಡೋದ? 2,000. ಒಂದೇ ಐಟಮ್. 2,000. Medical expenses private ಐತಿ. Private medical expense is also disallowed. ವೈಯಕ್ತಿಕ 3,000 add ಮಾಡಿ. General expense allowable. Depreciation on car disallow. ಇದೊಂದು 6,000 ರೂಪಾಯಿ ತಗೋರಿ. ತಗೊಂಡ್ರಿ? Advance income tax 2,400. ಎಷ್ಟು ತಗೋರಿ? ಕೂಡ್ಸಿ ಎಷ್ಟಾಯ್ತು ಹೇಳ್ರಿ, ನಾ ಮಾರ್ಕ್ ಮಾಡಿದ್ದು. 2,000, 3,000, 5,000, 5,000 plus 6,000, 11,000, 11,000 plus 2,400, 13,400, 13,400 plus 1,47,300. 1,68,700. ಆಯ್ತು. ಇನ್ನ ಕೆಳಗೆ ಅಡ್ಜಸ್ಟ್ಮೆಂಟ್ ಹೋಗ್ಬೇಕು, ಅಲ್ಲಿಗೆ ಬಿಡೋದಿಲ್ಲ. ಒಂದೇ ಅಡ್ಜಸ್ಟ್ಮೆಂಟ್ ನೋಡ್ರಿ. Keystone carries on business from the rental premises, half of which is used for residential purpose. ಈ ಪಾಯಿಂಟ್ ಸರಿ. ಅವನ್ ಬಿಸ್ನೆಸ್ ಅನ್ನ ಬಾಡಿಗೆ ಬಿಲ್ಡಿಂಗ್ ಐತಿ, ಬಾಡಿಗೆ ಬಿಲ್ಡಿಂಗ್ ದಾಗ ಇದ್ಕೊಂಡು ಅರ್ಧ ಬಿಲ್ಡಿಂಗ್ ದಾಗ ಬಿಸ್ನೆಸ್ ಮಾಡ್ತಾ, ಅರ್ಧ ಸ್ವಂತ ಉಪಯೋಗ ಮಾಡ್ತಾ ಅಂತ. ರೆಸಿಡೆನ್ಸ್ ಅಂದ್ರ ತಾ ಇರಾಕ್. ಅದಕ್ಕೆ ಇನ್ಕ ನಾ ರೆಂಟ್ ಹೇಳಿದ್ನಿ. ರೆಂಟ್ 6,000 ಐತಿ. ರೆಂಟ್ ಆನ್ ಪ್ರಿಮೈಸ್ 6,000 ದಾಗ ಅರ್ಧ ಬಿಸ್ನೆಸ್ ಬೇತಿ, ಅರ್ಧ ಅವ್ನ್ ವೈಯಕ್ತಿಕ ಐತಿ. ಅದಕ್ಕೆ ಅರ್ಧ ಡಿಸ್ಅಲೌ ಮಾಡ್ಬೇಕು. ಇದ್ರಾಗಿನ್ 3,000 ರೂಪಾಯಿ ಡಿಸ್ಅಲೌ ಮಾಡು. 6,000ದಾಗಿನ್ 3,000 ಡಿಸ್ಅಲೌ ಆಗ್ತತಿ. ಪ್ಲಸ್ 3,000 ಮಾಡು. ಒಂದೇ ಅಡ್ಜಸ್ಟ್ಮೆಂಟ್ ಪ್ರಕಾರ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಪ್ರಕಾರ, the car was bought, he bought a car during the year for 30,000, charge 15% depreciation on the original value of car. The car is sold during the year for rupees 27,000. Iti car estek maridre 27,000. Iti 3/4 of the car was used for business, 1/4 for personal. ಸರಿ ಆಗಿ ನೋಡ್ರಿ. ಕಾರ್ ಏನಿತ್ಲ 1/4 ಬಿಸ್ನೆಸ್ ಕೇತಿ, ಎದಕ್ಕೈತಿ? ಪ್ರೈವೇಟ್ ಕೇತಿ. ಅದಕ್ಕೆ 1/4 ಕಾರ್ ಎಕ್ಸ್ಪೆನ್ಸ್ ಡಿಸ್ಅಲೌ ಮಾಡಬೇಕು. ಕಾರ್ ಎಕ್ಸ್ಪೆನ್ಸ್ ಎಷ್ಟು ಐತಿ? 6,000 ಐತಿ. ಇಲ್ಲೇ ಐತದ. ಈ ಕಾರ್ ಎಕ್ಸ್ಪೆನ್ಸ್ 6,000ದಾಗ ನೀವೇನ್ ಮಾಡ್ರಿ? 6,000ದಲ್ಲಿ ಕಾರ್ ಎಕ್ಸ್ಪೆನ್ಸ್ 6,000ದಲ್ಲಿ 1/4
1/4 ಮಾಡಿ ಎಷ್ಟು ಆಗ್ತದೆ? 1,500. 1,500 ಡಿಸ್ಅಲೋ ಮಾಡ್ರಿ ಅಂದ್ರೆ ಕೂಡ್ಸ್ಕೋರಿ ಮಿತ್ರ 1,500 ತೀತ. ಇನ್ನ ಕಾರ್ ಮಾರಿದಿರಿ ಅಂದ್ ಬಳಕ ಅದ್ರ ಮೇಲೆ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸರಿ ನೆನ್ಪಿಟ್ಕೋರಿ. ಕಾರ್ ಮಾರಿದಿರಿ ಡೆಪ್ರಿಷನ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಡೆಪ್ರಿಷನ್ ಬಿಟ್ಬಿಡ್ರಿ, ವಿಚಾರ ಮಾಡ್ಬೇಡ್ರಿ. ಮಾರಿತ್ತಂದ್ರ ಅದ ವರ್ಷ ಮಾರಿದ್ರ ಕಾರ್ ಮೇಲೆ ಡೆಪ್ರಿಷನ್ ಮಾಡೋದಿಲ್ಲ. ಸರಿ ನೆನ್ಪಿಟ್ಕೋರಿ. ಮೆಡಿಕಲ್ ಎಕ್ಸ್ಪೆನ್ಸ್ ಇನ್ಕರ್ ಡ್ಯೂರಿಂಗ್ ದಿ ಸಿಕ್ನೆಸ್ ಆಫ್ ಹಿಸ್ ಚಿಲ್ಡ್ರನ್ ಅಂಡ್ ವೈಫ್. ಮೆಡಿಕಲ್ ಎಕ್ಸ್ಪೆನ್ಸ್ ಐತಿ, ಅದೇನಂದ್ರೆ ಕೇಳಿದ್ರೆ ಅವನು ಮಗ ಮತ್ ಮಕ್ಕಳ ಮೇಲೆ ಹೆಂಡತಿ ಮೇಲೆ ಕೊಟ್ಟಿದ ಅಂದ್ರೆ ಇದು ಡಿಸ್ಅಲೋ ಆಗ್ತೈತಿ. ಮೆಡಿಕಲ್ ಎಕ್ಸ್ಪೆನ್ಸ್ ಡಿಸ್ಅಲೋ ಮಾಡ್ಬೇಕು. ಮ್ಯಾಲ್ ಮೆಡಿಕಲ್ ಎಕ್ಸ್ಪೆನ್ಸ್ ಎಲ್ಲ ಹುಡುಕ್ಯಾಡ್ರಿ. ಪ್ರೈವೇಟ್ ಅಂದೇವಿ ಈಗಾಗಲೇ ತಗೊಂಡಿರಿ ಅದನ್ನ, ಹೌದಲ್ಲ? ತಗೊಂಡಿರಿ ಅಂದ್ಬಿಡಕ್ ಮತ್ತೊಂದು ತಗೋಬೇಡ್ರಿ. 4ನೇ wages include 250 per month on account of driver for 10 months. 10 ತಿಂಗಳಿಗೆ ಡ್ರೈವರ್ ಪಗಾರ ಕೊಟ್ಟಿದ್ದೀರಿ. ಯಾವ್ದ 10 ತಿಂಗಳದ ಐತಿ ಅದು. ತಿಂಗಳಿಗೆ 250 ರಂತೆ 10 ತಿಂಗಳದ ಎಷ್ಟು ಆಗ್ತೈತಿ? ಡ್ರೈವರ್ 2,500. 2,500. ಡ್ರೈವರ್ ಯಾದಕ್ಕೆ ಬೇಕು? ಕಾರಿಗೆ ಬೇಕು. ಆ ಕಾರ್ ಪ್ರೈವೇಟ್ ಕೇಟ್ ಉಪಯೋಗ ಮಾಡಿದೆ 1/4 ಡಿಸ್ಅಲೋ ಆಗ್ತೈತಿ. 2,500 into 1/4 ಮಾಡಿ ಎಷ್ಟು ಆಗ್ತೈತಿ? 625. 625 ಕೂಡ್ಸ್ಕೋರಿ. ಕೂಡ್ಸ್ರಿ ಎಷ್ಟಾಯ್ತು ಟೋಟಲ್ ಹೇಳ್ರಿ ನಂಗೆ. 1,73,825. ಅಷ್ಟಾಯ್ತು. ಬರ್ದಿಟ್ಕೊಂಡು ಪರ್ತ್ ಎಲ್ಲಿರೋದನ್ನ ಆಯ್ತಾ? ಈಗ ಡೆಬಿಟ್ ಸೈಡ್ ಕಂಪ್ಲೀಟ್ ಆಯ್ತು. ಲಾಸ್ಟ್ ಐಟಮ್ ತಗ ಬಂದ್ರೆ ಇನ್ನು ಲೆಸ್ ಹೆಡ್ಡಿಂಗ್ ಹಾಕ್ರಿ. ಕ್ರೆಡಿಟ್ ಸೈಡ್ ಹೋಗ್ರಿ. ಕ್ರೆಡಿಟ್ ಸೈಡ್ ಸೇಲ್ ಬಿಸ್ನೆಸ್ ಸಂಬಂಧ ಬರ್ತೈತಿ, ಕ್ಲೋಸಿಂಗ್ ಸ್ಟಾಕ್ ಸಂಬಂಧ ಬರ್ತೈತಿ, ಗಿಫ್ಟ್ ಫ್ರಮ್ ಫಾದರ್. ಗಿಫ್ಟ್ ಫ್ರಮ್ ಕ್ಲೈಂಟ್ ಕಸ್ಟಮರ್ ಇಸ್ ಬಿಸ್ನೆಸ್. ಗಿಫ್ಟ್ ಫ್ರಮ್ ಫಾದರ್ ರಿಲೇಟಿವ್ ಫ್ರೆಂಡ್ ಡಿಸ್ಅಲೋ ಮಾಡ್ರಿ. ಇದು 1ನೇ ಐಟಮ್ 10,000 ತಗೋರಿ. ಪ್ರೀತಿ. 2ನೇ ಸೇಲ್ ಆಫ್ ಕಾರ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್, ಇಟ್ ಇಸ್ ಕ್ಯಾಪಿಟಲ್ ರಿಸೀಟ್. 1ನೇದು 10,000, 2ನೇದು 27,000 ತಗೋರಿ. 3rd ಇನ್ಕಮ್ ಟ್ಯಾಕ್ಸ್ ರಿಫಂಡೆಡ್ 3,000. 4th ಇಂಟ್ರೆಸ್ಟ್ ಆನ್ POSB 700. 4 ಇದಾವ. ಇವು 4 ಕೂಡ್ಸ್ರಿ ಎಷ್ಟಾಗ್ತೈತಿ? 40,700. 40,700. 40,700 ಕಳಿರಿ. ಎಷ್ಟು ಬತ್ತು? 40,700 ಕಳೆದ್ರೆ ಎಷ್ಟು ಬತ್ತು? ಇದ್ದ ಆನ್ಸರ್ ಬರ್ತೈತೆ ಇಲ್ಲೋ? 1,25,825 ಬರ್ತೈತೇನಿಲ್ಲ? 1,33,000. 1 lakh 1,33,125. 1,33,000. ಸರಿ ನೋಡ್ರಿ. ಸರ್ ಅದ್ ಮ್ಯಾಗಿನ್ ಟೋಟಲ್ ತಪ್ಪೈತ್ರಿ. ಅದು ಟೋಟಲ್ ತಪ್ಪೈತಿ. ಡಿಸ್ಅಲೌಡ್ ಅದು ಟೋಟಲ್ ಐತ್ರಿ. ಡಿಸ್ಅಲೌಡ್ ಟೋಟಲ್ ಎಷ್ಟೈತಿ? ನಿಮ್ದು ಎಷ್ಟೈತಿ ಡಿಸ್ಅಲೌಡ್? ಇನ್ನೊಮ್ಮಿಂದ ನೋಡಿ ಡಿಸ್ಅಲೌಡ್ ಟೋಟಲ್. ಇನ್ನೊಮ್ಮೆ ಅವ್ನು ಟೋಟಲ್ ಹೇಳ್ತೀನಿ ನೋಡ್ರಿ. ಯಾವ್ದ? 1ನೇದು ಯಾವ್ದು ಅಂದ್ರೆ ಕೇಳಿದ್ರೆ ಪರ್ಚೇಸ್ ಅಲ್ಲ, ವೇಜಸ್ ಅಲ್ಲ, ರೆಂಟ್ ಆಫ್ ದಿ ಪ್ರಿಮೈಸ್ ಬರೋದಿಲ್ಲ, ರಿಪೇರ್ಸ್ ಆಫ್ ದಿ ಕಾರ್. ಕಾರ್ ರಿಪೇರ್ ಐತಿ ನೋಡ್ರಿ.
ಕಾರ್ ರಿಪೇರ್ ಎಷ್ಟು ತಗೋಬೇಕು 3000ದಾಗ 1/4 ತಗೋಬೇಕು 1/4 ಮಾಡಿ ಎಷ್ಟಾಗ್ತೈತಿ 750 ಆಗ್ತೈತಿ ಅದು 3000 ಮೇಲೆ ತಗೋಬೇಕೇನ್ರಿ 3000 ತೆಳಗಿನ ಅಡ್ಜಸ್ಟ್ಮೆಂಟ್ ಪ್ರಕಾರ ತೆಳಗಿನ ಅಡ್ಜಸ್ಟ್ಮೆಂಟ್ ಪ್ರಕಾರ 1/4 ತಗೋಬೇಕು ನಾವ್ ಇನ್ಕ ತಗೊಂಡಿಲ್ಲ ಕಂಡಿದ್ದೆ ಕಾರ್ ಅಲೈವಲ್ ಅಂತ ಹೇಳಿ ತೆಳಗಿನ ಕಾರ್ ಎಕ್ಸ್ಪೆನ್ಸಿಸ್ ಮೇಲೆ ತಗೊಂತೀವ್ರಿ 6000 ಅಲ್ಲಿಯೂ ತಗೋಬೇಕು ಇದನ್ನ ತಗೋಬೇಕು ಕಾರ್ ಕೇಟ್ ಸಂಬಂಧ ಐಟಮ್ ಬರ್ತಾವಲ್ಲ ಹಾ ರೀ ಕಾರಿಗೆ ಸಂಬಂಧಪಟ್ಟದ್ದು ಎಲ್ಲಾನು ಮಾಡ್ಬೇಕು ಹ್ಮ್ ಇದು 750 ತಗೋರಿ ಎರಡನೇದು ಯಾವ್ದು ತಗೋರಿ ವೆಲ್ತ್ ಟ್ಯಾಕ್ಸ್ 2000 ತಗೋರಿ ಆಂತರ ಮೆಡಿಕಲ್ ಎಕ್ಸ್ಪೆನ್ಸ್ 3000 ತಗೋರಿ ಡೆಪ್ರಿಸಿಯೇಷನ್ ಆನ್ ಕಾರ್ 6000 ತಗೋರಿ ಅಡ್ವಾನ್ಸ್ ಇನ್ಕಮ್ ಟ್ಯಾಕ್ಸ್ 2400 ಕಾರ್ ಎಕ್ಸ್ಪೆನ್ಸಸ್ 1500 ಆಯ್ತಾ ಕೂಡ್ಸ್ರಿ ಇದಾದಂತರ ಯಾವ್ದಂತ ಕೇಳಿದ್ರ ಒಂದನೇದ ರಿಫಂಡ್ ಆಫ್ ಪ್ರಿಮೈಸಿಸ್ ರೆಂಟ್ 3000 ರೂಪಾಯಿ ತಗೋರಿದು ರೆಂಟ್ ಆಫ್ ಪ್ರಿಮೈಸ್ 1,65,200 ಬರ್ಬೇಕು ಟೋಟಲ್ 3000 ತಗೊಂಡ್ರಿ 3000 ತಗೋರಿ ಆಮೇಲೆ ಡ್ರೈವರ್ ಸ್ಯಾಲರಿ ಎಷ್ಟು ಬರ್ತೈತಿ 375 ಎಷ್ಟು ಅಂತೀರಿ ನೋಡ್ರಿ ಇನ್ಕ 625 625 ತಗೋರಿ 625 ಅಷ್ಟೆಲ್ಲ ಕೂಡಿಸಿ ಎಷ್ಟು ಆಗ್ತೈತಿ 1,65,200 ಈಗ ಟೈಮ್ ಮುಗಿಯಾಕ ಬಂದೈತಿ ಸರ್ ಲೆಸ್ ಮಾಡ್ರಿ ಆನ್ಸರ್ ಕರೆಕ್ಟ್ ಬರ್ತದ್ರಿ ಬರ್ತೈತಿ ಹಾ ರೀ 1,25,875 ಬರ್ತದ್ರಿ ಲೆಸ್ ಮಾಡ್ರಿ ಲೆಸ್ ಮಾಡಿ ಬರ್ತೈತಲ್ಲ ಹಾ ರೀ ಈಗ ನಾ ಹೆಂಗ್ ಹೇಳಿನಿ ಹಂಗ್ ಮಾಡ್ರಿ ಸರಿಯಾಗಿ ನೆನ್ಪಿಟ್ಕೋರಿ ಯಾವ ವರ್ಷ ಅಸೆಟ್ ಮಾರ್ತೈತಿ ಆ ವರ್ಷ ಡೆಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಅದನ್ನ ಡಿಸಲವನ್ನ ಸರಿಯಾಗಿ ನೆನ್ಪಿಟ್ಕೋರಿ ಯಾವ್ದೋ ಅಸೆಟ್ ಇರ್ಲಿ ಮುಂದ ಕಾರ್ದ ಎಕ್ಸ್ಪೆನ್ಸ್ ಏನ್ ಬರ್ತಲ್ಲ ಕಾರಿಗೆ ಸಂಬಂಧಪಟ್ಟದ್ದು ಪ್ರೈವೇಟ್ ಕೊಟ್ಟಿದ್ರಂದ್ರ ಅಟ್ ಪೋರ್ಷನ್ ಕಡಿಮೆ ತಗೋಬೇಕು ನೀವು ಡಿಸಲವ್ ಮಾಡ್ಬೇಕು ಟೀಟ 2 ಎಕ್ಸಾಂಪಲ್ ಆಗಿದಾವ ಈಗ ಇಷ್ಟನ್ ಮಾಡ್ರಿ ಕ್ಲಿಯರ್ ಈಗ ಟೈಮ್ ಮುಗ್ದತಿ ಇವತ್ತಿಟ್ಟು 2 ಪ್ರಾಬ್ಲಮ್ ಸಾಕಿ ನನಗೂ ಚಸ್ಮಾ ತಂದಿಲ್ಲ ನನಗ ಕಾಣುವತ್ ಕ್ಲಿಯರ್ ಆಗಿ ಕಾಲೇಜ್ ಬಿಟ್ಟು ಬಂದೇನಿ ಇವೆರಡು ಮಾಡ್ರಿ ನಾಳೆ ಸಂಜೆ ಹೊತ್ತ ಉಳಿದು ತಗೋತೀನಿ ನಾಳೆ ಸಂಜೆ ಹೊತ್ತು 7 ಗಂಟೆಗೆ ಜಾಯ್ನ್ ಆಗ್ರಿ ಆಮೇಲೆ ಹೊಸ ಬುಕ್ದಾಗ ಯಾರು ಇದ್ರೆ ಅದನ್ನು ನನಗೇನ್ ಮಾಡಿ ಫೋಟೋ ಹೊಡೆದು ಕಳ್ಸ್ರಿ ಈಗ ಎಷ್ಟು ಪ್ರಾಬ್ಲಮ್ ಇದೆ ನೋಡಿ ಈ ಪ್ರಾಬ್ಲಮ್ ಇಂದ ನಾಳೆ ತಗೋತೀನಿ ನಾನು ಉಳಿದು ಎಷ್ಟು ಪ್ರಾಬ್ಲಮ್ ಇದಾವ ಟೋಟಲ್ ಆಗಿ ಸರ್ ಹೊಸ ಬುಕ್ ಒಳಗು ಇನ್ಕಮ್ ಫ್ರಮ್ ಸ್ಯಾಲರಿ 16,000 ಕೊಟ್ಟಾರ್ರಿ ತಪ್ಪ್ರಿ ಅದು 50,000 ಡಿಡಕ್ಷನ್ ಹಾಕಕ್ ಬೇಡ ನಾನು ಮತ್ತೊಮ್ಮೆ ಬುಕ್ದಾಗ ಸರಿಯಾಗಿ ನೋಡ್ತೀನಿ ಏನ್ ಮತ್ ಬೇರೆ ರೂಲ್ ಐತೆ ಸರಿ ಆ ಬುಕ್ ಒಳಗ್ರಿ 15,000 ಡಿಡಕ್ಷನ್ ಮಾಡಿಲ್ರಿ ಹಾ ರೀ ಸರಿ ಮಾಡೇ ಇಲ್ರಿ ಒಟ್ಟಾರಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಗೊಂಡಿಲ್ರಿ ಹೊಟ್ಟೆ ಯಾವ ಪ್ರಾಬ್ಲಮ್ ತಗೊಂಡಿಲ್ಲ ಇಲ್ಲ ಈಗ ಮೊದಲು ಇನ್ಕಮ್ ಫ್ರಮ್ ಸ್ಯಾಲರಿ ತಗೊಂಡಾರಿ ಎಲ್ಲಾ ಕಡೆ ತಗೊಂಡಿಲ್ಲ ಅಂದ್ರೆ ತಪ್ಪರಿ ಅದು ಇಲ್ರಿ ಸರಿ ಅವ್ರಿ ಆಯ್ತಲ್ಲ ನಿಮ್ ಸರ್ ಅಂತವ್ರ ಅದಾರ ನಿಮ್ ಸರ್ ಯಾರ ಕಂಕೌಂಡಿ ಸರ್ ಗೊತ್ತಾತ್ರಿ ಈ ಬಿಡ್ಸು ಪದ್ಧತಿ ಗೊತ್ತಾಯ್ತು ಸರಿ ಗೊತ್ತಾಯ್ತ್ರಿ ಈ ರೀತಿ ಎಲ್ಲಾ ಬಿಡಿಸ್ರಿ ಸರಿಯಾಗಿ ನೆನ್ಬಿಟ್ಕೋರಿ ನಾವ್ ಪೇ ಇಂಡ್ ಎಲ್ ಅಕೌಂಟ್ ದಾಗ ಏನ್ ಮಾಡ್ತಾರ ಸುಳ್ಳು ತಪ್ಪ ಐಟಮ್ಗಳು ಹಾಕಿರ್ತಾರ ಟೀತಾ ಸಂಬಂಧ ಇರೋದು ಅವನ್ನ ತಗೊಂಡ್ ಕೂಡ್ಸೋದಾಗ ಕಳೆದೈತಿ ಮತ್ತೆ